ಇನ್ನು ಉತ್ತರ ಕನ್ನಡದ ಪ್ರಮುಖ ಜಿಲ್ಲೆ ಆಗಿರುವಂತಹ ಕಾರವಾರದಲ್ಲಿ ರಸ್ತೆಗಳ ಸ್ಥಿತಿಯಂತೂ ಅಧ್ವಾನಕ್ಕೀಡಾಗಿದೆ. ಹಾಗಾದ್ರೆ ದುಸ್ತರಗೊಂಡಿರುವಂತಹ ರಸ್ತೆಗಳಲ್ಲಿ ಚಲಿಸೋದು ಎಷ್ಟು ದೊಡ್ಡ ಸವಾಲಿನ ಕೆಲಸ ಜನರಿಗೆ, ಯಾಕೆ ಇದು ಸರಿ ಹೋಗ್ತಿಲ್ಲ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಜನರ ಜೀವ ತೆಗೆಯುತ್ತಿರುವ ರಾಷ್ಟ್ರೀಯ ಹೆದ್ದಾರಿಗಳು, ಅವೈಜ್ಞಾನಿಕ ಕಾಮಗಾರಿಗೆ ಅಮಾಯಕ ಜೀವಗಳು ಬಲಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿ ದರ್ಬಾರ್, ಸವಾರರ ಸರ್ಕಸ್. ಒಂದೇ ವರ್ಷದಲ್ಲಿ ಅಪಘಾತಕ್ಕೆ 43 ಜನ ಬಲಿ. ಒಂದೆಡೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂಡಾಗುಂಡಿ ತುಂಬಿದ ರಸ್ತೆಯಲ್ಲಿ ಎದ್ದು ಬಿದ್ದೆನೆನ್ನುವಂತೆ ಸಂಚರಿಸುತ್ತಿರುವ ವಾಹನಗಳು, ಮತ್ತೊಂದೆಡೆ ಹೆದ್ದಾರಿಯ ಉದ್ದಕ್ಕೂ ಅಲ್ಲಲ್ಲಿ ಗುಡ್ಡ ಕುಸಿಯುತ್ತಿರುವುದು. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯದ್ದು. ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ಉನ್ನತೀಕರಣ ಮಾಡುತ್ತಿದೆ. ಸಾಗರಮಾಲಾ ಯೋಜನೆಯಡಿ ಕಳೆದ 5 ವರ್ಷದಿಂದ ರಾಷ್ಟ್ರೀಯ ಹೆದ್ದಾರಿ 766 ಹಾಗೂ ಕಳೆದ 10 ವರ್ಷದಿಂದ NH 66ರಲ್ಲಿ ಕಾಮಗಾರಿ ನಡೆಯುತ್ತಿದೆ. ಆದರೆ ನಿಗದಿತ ಸಮಯ ಮುಗಿದರೂ ರಸ್ತೆಗಳು ಮಾತ್ರ ಜನರ ಉಪಯೋಗಕ್ಕೆ ಬರುವ ಮೊದಲು ಅವೈಜ್ಞಾನಿಕ ಕಾಮಗಾರಿಯಿಂದ ಸಾವಿನ ರಸ್ತೆಯಾಗಿ ಮಾರ್ಪಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕಳೆದ 4 ವರ್ಷದಿಂದೀಚೆಗೆ ರಸ್ತೆ ಪಕ್ಕದಲ್ಲೇ ಭೂಕುಸಿತದಿಂದ 14 ಜನರು ಸಾವು ಕಂಡಿದ್ದಾರೆ. 2025ರಲ್ಲಿಯೇ 43 ಜನ ಅಪಘಾತದಲ್ಲಿ ಸಾವು ಕಂಡ್ರೆ 407 ಜನ ಅಲ್ಪ ಗಾಯ ಹಾಗೂ ತೀವ್ರ ಗಾಯಗೊಂಡವರಿದ್ದಾರೆ. ಇನ್ನು 2023ರಿಂದ 2025ರವರೆಗೆ ಜಿಲ್ಲೆಯ ರಸ್ತೆಗಳಲ್ಲಿ 589 ಜನ ಅಪಘಾತದಲ್ಲಿ ಅಸುನೀಗಿದ್ದಾರೆ. 6148 ಜನ ತೀವ್ರ ಹಾಗೂ ಅಲ್ಪ ಗಾಯಗೊಂಡವರಿದ್ದಾರೆ. ಹೀಗಿದ್ದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಮರ್ಪಕ ರಸ್ತೆಯಾಗಲಿ ವೈಜ್ಞಾನಿಕ ಕಾಮಗಾರಿಗಳು ಆಗುತ್ತಿಲ್ಲ. ಕಾಮಗಾರಿ ಕುಂಟುತ್ತ ನಡೆದಿದ್ದು ಅಲ್ಲಲ್ಲಿ ಅಗೆದು ಬಿಟ್ಟ ರಸ್ತೆಯಿಂದ ಪ್ರಯಾಣಿಕರು ಜೀವ ಕಳೆದುಕೊಳ್ಳುವಂತಾಗಿದ್ದು ಹಿಡೀ ಶಾಪ ಹಾಕುತ್ತಿದ್ದಾರೆ. ಸರ್, ನಾ ರೆಗ್ಯುಲರ್ ಉಡುಪಿಗೆ ಅಡ್ಡಾಡ್ತಾ ಇರ್ತೀನಿ ಈ ರೋಡಲ್ಲಿ. ಇದು ರೋಡು ಹೀಗಾಗಿ 3-4 ವರ್ಷ ಮೇಲಾಯಿತು ಹೀಗೆ ಇದೆ. ಮಳೆಗಾಲದಂತೂ ತುಂಬ ಕಷ್ಟ. ಮೊನ್ನೆ ಇತ್ತೀಚೆಗೆ ಎಲ್ಲ ಬ್ರಿಡ್ಜ್ ಎಲ್ಲ ಬಿದ್ದು ಭಾರಿ ಕಷ್ಟ ಆಯಿತು. ಅರ್ಧಕ್ಕೆ ಬಂದು ವಾಪಸ್ ಹೋದ್ವಿ. ಹುಬ್ಳಿಂದ ರೆಗ್ಯುಲರ್ ಉಡುಪಿಗೆ ಹೋಗ್ತಾ ಇರ್ತೀವಿ ನಾವು. ನೋಡಿ ಸ್ವಲ್ಪ ಬೇಗ ರಿಪೇರಿ ಮಾಡಿಸಿ ಅನುಕೂಲ ಮಾಡಿಸ್ಕೊಡಿ. ಇನ್ನು ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದ ಭೂಕುಸಿತ ಹಾಗೂ ರಸ್ತೆಯಲ್ಲಿ ನೀರು ನಿಂತು ಅಪಘಾತವಾಗಿ ಸವಾರರು ಪರದಾಡಿದ್ರೆ ರಾಷ್ಟ್ರೀಯ ಹೆದ್ದಾರಿ 766 ಸಹ ಇದಕ್ಕೆ ಭಿನ್ನವಾಗಿಲ್ಲ. ಸಮರ್ಪಕ ಗುಡ್ಡ ತುಂಡರಿಸದ ಕಾರಣ ಅಲ್ಲಲ್ಲಿ ರಸ್ತೆ ಪಕ್ಕದಲ್ಲಿ ಭೂ ಕುಸಿತವಾಗುತ್ತಲೇ ಇದೆ. ಹೀಗಾಗಿ ಕಾಮಗಾರಿ ಮುಗಿಸಲು ಶಿರಸಿ ಕುಮಟ ರಸ್ತೆಯನ್ನ 4 ತಿಂಗಳ ಕಾಲ ಬಂದ್ ಮಾಡಲಾಗಿತ್ತು. ಇದೀಗ ಲಘು ವಾಹನಗಳನ್ನ ಬಿಟ್ಟರೂ ರಸ್ತೆಯಲ್ಲಿ ಹೊಂಡ ಗುಂಡಿಯಿಂದ ತುಂಬಿದ್ದು ಅಪಘಾತ ಹೆಚ್ಚಾಗುತ್ತಿದೆ. ಇಷ್ಟೆಲ್ಲ ನಡೆದ್ರೂ 2025ರ ಜೂನ್ ಒಳಗೆ ರಸ್ತೆ ಕಾಮಗಾರಿ ಮುಗಿಸುವ ಭರವಸೆ ನೀಡಿದ್ರು. ಆದ್ರೆ ಇದೀಗ ಹೆದ್ದಾರಿ ಪ್ರಾಧಿಕಾರ ಡಿಸೆಂಬರ್ ನಂತರ ರಸ್ತೆ ಕಾಮಗಾರಿ ಮುಗಿಸುವುದಾಗಿ ಹೇಳಿದ್ದು ಶಿರಸಿ ಶಾಸಕ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರಸ್ತೆ ಕುಮಟಾದಿಂದ ಸಿರ್ಚಿವರೆಗೂ ಆರ್ಎನ್ಸಿಟಿ ಕಂಪನಿಗೆ ಟೆಂಡರ್ ಆಗಿ ಮಂದಗತಿಯಲ್ಲಿ ನಮ್ಮ ಡಿಸಿಯವರು ಅದಕ್ಕೆ ಒಂದು 3-4 ತಿಂಗಳು ಸಂಪೂರ್ಣವಾಗಿರ್ತಕ್ಕಂಥ ರಸ್ತೆ ಬಂದ್ ಮಾಡಿದ್ರು ಕೂಡ ಆ ಕೆಲಸವನ್ನ ಸರಿ ಮಾಡಿದ್ರೆ ಜನಗಳಿಗೆ ಬಹಳಷ್ಟು ತೊಂದರೆ ಆಗಿದೆ. ಇಷ್ಟೊಂದು ವರ್ಷಗಳ ಕಾಲದ ಸಮಯನ ತಗೊಂಡ್ರು ಕೂಡ ಇಂಥ ಒಂದು ರಸ್ತೆಗಳನ್ನ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ರೆ ಈ ಕಂಪನಿಗಳು ಯಾಕೆ ಕೆಲಸ ಮಾಡಬೇಕು ಅಂತ ಒಂದು ಕಡೆ. ಇಂಥ ಕಾಂಟ್ರಾಕ್ಟರು ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿ ಅವ್ರನ್ನ ಬೇರೆಯವ್ರಿಗೆ ಟೆಂಡರ್ನ ಕಡಿದು ಆ ರಸ್ತೆ ಕಾಮಗಾರಿ ಕೊಟ್ಟರೆ ಒಳ್ಳೇದು ಅನ್ನೋಂಥದ್ದು ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಕಾಮಗಾರಿ ಮುಗಿಸದೆ ಹೆದ್ದಾರಿ ಪ್ರಾಧಿಕಾರ ಒಂದಲ್ಲ ಒಂದು ಭಿನ್ನರಾಗ ತೆಗೆಯುತ್ತಿದೆ. ಪ್ರಾಧಿಕಾರದ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ರೂ ಇತ್ತ ಪ್ರತಿದಿನ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರು ಮಾತ್ರ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿರೋದು ಮಾತ್ರ ದುರಂತ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.